ಹಾಗಾಗಿ ಇವಾಗ ಕಿವುಚ್ಬಿಟ್ಟು ಸಾಂಬಾರು ತಿನ್ನುವ. ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ಈ ಕಿವುಚಿ ತಿನ್ನೋದ್ರಲ್ಲಿ ಒಂಥರ ಮಜಾ ಇದೆ. ಒಂದು ಮೊಸರು ಪ್ಯಾಕೆಟ್ ತೊಗೊಬರೋದಕ್ಕೆ ಹೇಳಿದೆ, ಮೊಸರು ಒಗ್ಗರಣೆ ಮಾಡೋಣ ಅಂತ. ಸೊ 2 ಚಪಾತಿ ಇದೆ. ಸೊ ಇವನಿಗೆ ಬಾಕ್ಸ್ ಕಟ್ಟಬೇಕಲ್ವ, ಅದಕ್ಕೋಸ್ಕರ ಚಟ್ನಿ ರೆಡಿ ಮಾಡಿದ್ದೀನಿ. ಸ್ವಲ್ಪ ಮೊಸರು ಒಗ್ಗರಣೆ ಮಾಡ್ತೀನಿ ರೈಸಿಗೆ. ರೈಸ್ ಕೂಡ ರೆಡಿ ಇದೆ ಇವಾಗ. ನಮ್ಮ ವಂಶವೃಕ್ಷಾನ ಸಾವೇರುತ್ತೇನೆ ಆ ಕೈ ಹಿಡಿಯೋ ಮೊದಲು ಈ ಕೈ ಮೇಲೆ ಕೈ ಇಟ್ಟು ಮಾತು ಕೊಡಬೇಕು. ನೀವೇ ಈ ಹುಡುಗಿಯ ಒಳ್ಳೆ ಹಾಕ್ತೀನಿ. ಆ್ಯಕ್ಚುಲಿ ಈ 1.5 ವರ್ಷದೊಳಗಡೆ ನಾನು ವ್ಲಾಗ್ ಚಾನಲಲ್ಲಿ ಇದೊಂದು 2ನೇ ಸಾರಿನೋ 3ನೇ ಸಾರಿನೋ ಬ್ರಷ್ ಮಾಡೋದು ತೋರಿಸ್ತಾ ಇರೋದು. ಆ್ಯಕ್ಚುಲಿ ದಿನಚರಿ ಹೇಗಿರುತ್ತೆ ಅಂತ ನಾನು ಕಂಪ್ಲೀಟ್ ಒಂದು ವೀಡಿಯೋ ಮಾಡ್ಬೇಕು ಅನ್ಕೋತೀನಿ. ಬಟ್ ಎಲ್ಲ ಟೈಮಲ್ಲೂ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇವತ್ತು ಅಲ್ಲಿ ಬಾತ್ರೂಮ್ ಹತ್ರ ಹತ್ತಕ್ಕಾಗಲ್ಲ, ಯಾಕಂದರೆ ಹೈಟ್ ಜಾಸ್ತಿ ಇದೆ. ಇವತ್ತು ತೋರಿಸ್ಲೇಬೇಕು ಈ ವಿಡಿಯೋನ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಇದು ಮಾಡಿದ್ದು. ಬಟ್ ಇಲ್ಲಿ ನನಗೆ ಹ್ಯಾಂಡ್ ವಾಶು ಇಲ್ಲ. ಸೊ ಅದಕ್ಕೋಸ್ಕರ ವಾಶ್ರೂಮ್ ಏನೋ ದೊಡ್ಡದಾಗಿದೆ. ಸೊ ಹಂಗಾಗಿ ವೀಲ್ ಚೇರೆಲ್ಲ ಟರ್ನ್ ಆಗುತ್ತೆ. ಒಬ್ಬಳೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದನ್ನ ಕಲ್ತಿದ್ದೀನಿ ಸ್ಪೈನ್ ಇಂಜುರಿ ಆದಮೇಲೆ. ಸೊ ಬಟ್ ಒಬ್ಬಳೇ ಇರೋವಾಗ ಸ್ವಲ್ಪ ಹುಷಾರಾಗಿ ಇರಬೇಕು, ಯಾಕಂದರೆ ಎಲ್ಲರೂ ಜಾರಿ ಬಿದ್ದರೆ ಎದ್ದರೆ ಯಾರು ನೋಡೋಕ್ಕೂ ಇರೋಲ್ಲ, ಎತ್ತಕ್ಕೂ ಇರೋಲ್ಲ. ಸೊ ಹಂಗಾಗಿ ಒಬ್ಬಳೇ ಎಲ್ಲ ಲೈಫ್ ಲೀಡ್ ಮಾಡೋದು ಸ್ಪೈನ್ ಇಂಜುರಿ ಆದಮೇಲೆ ತುಂಬ ಕಷ್ಟ ಇದೆ. ಬಟ್ ಆದರೂ ಇವತ್ತು ಈ ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ಲೇಬೇಕು ಅಂತ ಬಂದಿರೋವಂಥದ್ದು. ಸೊ ನಾನು ಹೇಗೆಲ್ಲ ಒಂದೊಂದು ಕೆಲಸನ ಮಾಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತೀನಿ, ಒಂದೊಂದು ಸಿಚುವೇಶನ್ನ ಹೇಗೆ ನಿಭಾಯಿಸ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಇವಾಗ ಒಂದು 6 ತಿಂಗಳಿಂದ ಒಬ್ಬಳೇ ಇರ್ತಾಯಿದ್ದೆ ನಾನು ಲೈಫ್ ಲೀಡ್ ಮಾಡೋದಕ್ಕೆ. ಹಾಗಾಗಿ ನಾನು ಎದ್ದೋಳೋದು ಲೇಟು, ಮಲಗೋದು ಲೇಟ್ ಆಗ್ತಾಯಿತ್ತು. ಸೊ ಈ ಥರ ಒಂದು ಸಿಚುವೇಷನಲ್ಲಿ ನಾನು ಟಿಫನ್ ಏನೂ ಮಾಡ್ಕೊಳ್ತಾ ಇರಲಿಲ್ಲ. ಸೊ ನನ್ನ ಮಗ ಬಂದಾದಮೇಲೆ ಅವನಿಗೋಸ್ಕರ ನಾನು ಟಿಫನ್ ಮಾಡಿಕೊಟ್ಟು ಸ್ಕೂಲಿಗೆ ಕಳಿಸಿ ಸೊ ಲೈಫ್ನ ಪೂರ್ತಿಯಾಗಿ ಚೇಂಜ್ ಮಾಡ್ಕೊಂಡು ಇವತ್ತು ಯಾವ ಥರ ಒಬ್ಬ ನಾರ್ಮಲ್ ಆಗಿರೋವಂಥ ಹೆಣ್ಮಗಳು ಒಂದು ಸಂಸಾರ ನಿಭಾಯಿಸ್ತಾಳೆ, ಆ ಥರನೇ ನಾನು ಒಂದು ಜೀವನನ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಸೊ ಇಲ್ಲಿ ಸಂಸಾರ ಅನ್ನೋದೇನಿಲ್ಲ, ಬಟ್ ಮಗ ಇದ್ದಾನೆ. ಮಗನ ಜೊತೆ ನನ್ನ ಲೈಫ್ ಲೀಡ್ ಆಗ್ತಾಯಿದೆ. ಬಟ್ ಎಲ್ಲ ಒಂದೊಂದು ಸಿಚುವೇಷನಲ್ಲೂ ಒಂದೊಂದು ಥರ ಕಷ್ಟ ಅನಿಸುತ್ತೆ. ಯಾಕಂದರೆ ಸೊಂಟದಿಂದನೇ ಸ್ವಾಧೀನ ಇಲ್ಲ. ಇವಾಗ ನೋಡಿ, ಮುಖ ತೊಳೆಯೋ ತಾವು ನನಗೆ ಸೊಂಟದಲ್ಲಿ ಸ್ವಾಧೀನ ಇಲ್ಲ, ಶಕ್ತಿ ಇಲ್ಲ ಅಂದಾಗ ಒಂದು ಕಡೆ ಫೀಲ್ ಇಟ್ಕೊಂಡು ಇನ್ನೊಂದು ಕಡೆ ಬಗ್ಗಿ ನಾನು ಮುಖನ ತೊಳ್ಕೊಂಡಿದ್ದು.
ಸೊ ಹ್ಯಾಂಡ್ ವಾಶ್ ಇದ್ದರೆ ಆ ಥರ ಪ್ರಾಬ್ಲಮ್ ಆಗೋಲ್ಲ. ಬಟ್ ಬಗ್ಗಿ ಮಾಡೋವಂಥ ಕೆಲಸಗಳಿದಾವಲ್ಲ, ಸೊ ಅದು ನಮಗೆ ಬ್ಲಾಡರ್ ಕಂಟ್ರೋಲ್ ಕೆಪಾಸಿಟಿ ಮೇಲೆ ನಮಗೆ ಪ್ರಭಾವ ಬೀರುತ್ತೆ. ಸೊ ಬೇರೆ ಬೇರೆ ಥರ ಇಶ್ಯೂಸ್ ಎಲ್ಲ ಇದೆ, ಬಟ್ ಎಲ್ಲನೂ ಹೇಳೋಕ್ಕಾಗಲ್ಲ ಪಬ್ಲಿಕಲ್ಲಿ. ಸೊ ಎಲ್ಲನೂ ನಿಭಾಯಿಸ್ಕೊಂಡು ಬದುಕೋದೇ ಒಂದು ಜೀವನ. ನನ್ನ ಕೈಲಾದ ಸೇವೆನ ನಾನು ರಾಯರಿಗೆ ಮಾಡ್ತೀನಿ. ಯಾಕಂದರೆ ಹೆಚ್ಚಾಗಿ ಸೇವೆಗಳನ್ನ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ. ಯಾಕಂದರೆ ವೀಲ್ಚೇರಲ್ಲಿ ನನ್ನ ಪರಿಸ್ಥಿತಿಲಿ ಹೆಚ್ಚಾದ ಒಂದು ಸೇವೆನ ನನಗೆ ಸಲ್ಲಿಸೋಕ್ಕೆ ನಿಜವಾಗ್ಲೂ ಸಾಧ್ಯ. ಪಾಪು ಇದು ನೋಡು, ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇರೋವಂಥದ್ದು. ಇದು ಮಾದನಾಯಕನಹಳ್ಳಿಯಿಂದ ಒಳಗಡೆ ತಾವರೆಕೆರೆ ರೂಟೇನೋ ಬರುತ್ತೆ, ನಿಯರ್ ಬೈ ಬರುತ್ತೆ, ಬಟ್ ಅದೇ ರೂಟು. ಬಟ್ ನಾನಿರೋ ಪ್ಲೇಸಿಗೆ ಒಂದು 12 ಕಿಲೋಮೀಟರ್ಸ್ ಆಯಿತು. ಫಸ್ಟ್ ಟೈಮ್ ಇಲ್ಲಿ ಬಂದಿರೋವಂಥದ್ದು ನಾನು. ಪಾರ್ಕಿಂಗಲ್ಲಿ ತಾಕೋ ಆಯಿತು ಪಂಚ್. ರಾಘವೇಂದ್ರ ಸ್ವಾಮಿ ಇದಕ್ಕೆ ಬಂದಿದ್ದೀವಿ. ನಿಮ್ಗೆ ಕಾಣಿಸ್ತಿರಲ್ಲ ಫೋಟೋ, ಏನಕ್ಕೆಂದರೆ ತುಂಬ ಕಂಬಿಗಳೆಲ್ಲ ಅಡ್ಡ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಇವಾಗ ಕಾಣಿಸ್ತಾ ಇದೆ. ವಾಪಸ್ ಹೋಗ್ಬೇಕು. ಆ್ಯಕ್ಚುಲಿ ನಾವು ಹೋಗಿದ್ದೆ ಲೇಟ್ ಆಯಿತು. ಸೊ 5:45 ಒಳಗಡೆ ಮಹಾಮಂಗಳಾರತಿ ಮುಗ್ದೋಗುತ್ತಂತೆ. ಹಾಗಾಗಿ ಮಂಗಳಾರತಿ ಸಿಗಲಿಲ್ಲ. ಹೇಳಿದ್ರು ಅವರು, ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಜಸ್ಟು ನೋಡ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಮತ್ತು ತುಪ್ಪದ ದೀಪ ಬೆಳಗಬೇಕು ಅಂತ ಹೇಳ್ಬಿಟ್ಟು 9 ಬತ್ತಿನ ಇದು ಮಾಡಿರೋವಂಥದ್ದು. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಫೋನ್ಪೇ ಮಾಡಿದರೆ ಅದು ನಮಗೆ ಬತ್ತಿ ಕೊಡ್ತಾರೆ, ತೊಗೊಂಡು ಬಂದು ಇಲ್ಲಿ ಹಚ್ಬೋದು. ಸೊ ಯಾರಾದರೂ ಆರಿಸ್ಕೊಂಡಿರೋರು ಇವರೆಲ್ಲನೂ ಇಲ್ಲಿ ಬಂದು ದೀಪಗಳನ್ನ ಅಂಟಿಸ್ಬೋದು. ನಮಗಿಂತ ಸ್ಪೆಷಲಾಗಿ ಒಂದು ಇದನ್ನೆಲ್ಲ ಮಾಡಿದ್ದಾರೆ, ವೀಲ್ಚೇರ್ ಹೋಗೋ ಥರ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಬರೋಕ್ಕಾಯಿತು ನಮಗೆ ಒಳಗಡೆ. ಮಠದಿಂದ ಸ್ವಲ್ಪ ದೂರದಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇತ್ತು. ಅಲ್ಲಿ ಕೂಡ ಇಳಿಯೋಕ್ಕಾಗಿಲ್ಲ ನನಗೆ, ಹಾಗಾಗಿ ಪೂರ್ವಿಕೈಲಿ ಒಂದು ವೀಡಿಯೋ ಮಾಡಿಸಿದ್ದು. ಆ್ಯಕ್ಚುಲಿ ಇಲ್ಲಿ ಬಂದರೆ 2 ದೇವರ ದರ್ಶನ ಆದಂಗೆ ಆಯಿತು. ಸೊ ಇವತ್ತು ಅಂದ್ಕೊಂಡೇ ಇಲ್ಲ ನಾನು ಬರ್ತೀನಿ ಅಂತ, ಬಟ್ ಬಂದು ದರ್ಶನ ಆದಂಗಾಗಿ ಬಂದು ಒಂಥರ ಖುಷಿ ಆಯ್ತಪ್ಪ. ಈ ಮೈಂಡು ಈ ನಡುವೆ ಎಲ್ಲ ಅಪ್ಸೆಟ್ ಆಗಿದೆಯಪ್ಪ, ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಮೈಂಡ್ ರಿಲೀಫ್ಗೆ ದೇವ್ರ ಪೂಜೆ ದೇವಸ್ಥಾನ ಹೋದಾಗ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ತುಂಬ ನೆಮ್ಮದಿ ಸಿಗುತ್ತೆ. ಆ್ಯಕ್ಚುಲಿ ಟೊಮೊಟೊ ರೇಟ್ ಕೇಳಿ ತಲೆನೇ ಸುತ್ತ ಬಂತು. ಯಾಕಂತ ಹೇಳಿದ್ರೆ ಕೆಜಿ 50 ರೂಪಾಯಿ. ನಾರ್ಮಲ್ ಅಂಗಡಿಗಳಲ್ಲಿ 80 ರುಪೀಸ್ ಮಾರ್ತಾಯಿದ್ದಾರೆ, ಬಟ್ ಇಲ್ಲಿ ನನಗೆ ಗೊತ್ತಿರೋರು 50 ರೂಪಾಯಿ ಕೊಟ್ಟರು. ಚೆನ್ನಾಯ್ತಲ್ಲ ಕಾರು. ರಾಯರ ಮಠಕ್ಕೆ ಹೋಗಿ ಬಂದು ಸೊ ಉಪ್ಸಾರಿ ಥರ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಿವುಚ ಸಾಂಬಾರು ಅಂತೀವಲ್ಲ ಅದು. ಅಯ್ಯೋ ಹೊಟ್ಟೆ ತುಂಬ ಹಸಿತಾಯ್ತಪ್ಪ, ಹಾಗಾಗಿ ಇವಾಗ ಕಿವುಚ್ಬಿಟ್ಟು ಸಾಂಬಾರು ತಿನ್ನುವ. ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ಈ ಕಿವುಚಿ ತಿನ್ನೋದ್ರಲ್ಲಿ ಒಂಥರ ಮಜಾ ಇದೆ. ಮೆಣಸಿನ್ಕಾಯಿನ ಖಾರ ಇದೆಯೋ ಏನೋ ಗೊತ್ತಿಲ್ಲ, ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಬೇಕಪ್ಪ ಆಮೇಲೆ.
ಓ ಖಾರ ಓಕೆ ಇದೆ, ಆಮೇಲೆ ತುಂಬ ಕಲ್ಸ್ಕೊಂಬಿಟ್ರೆ ಸಖತ್ ಖಾರ ಆಗ್ಬಿಡುತ್ತೆ. ಆಹಾ ತಿಂತಾಯಿದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ. ಇದ್ರ ರುಚಿ ಗೊತ್ತಿರೋರು ಮಾತ್ರ ಗೊತ್ತು, ನಾನಂತೂ ಯಾವಾಗಲೂ ಮಾಡ್ತಾಯಿರ್ತೀನಿ.